ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಇವತ್ತಿನ ಡೇ ಹೇಗಿರುತ್ತೆ ಏನು ಅಂಥೇಳಿ ವ್ಲಾಗ್ ಮಾಡೋಣ ಅಂಥೇಳಿ ಜೊತೆಗೆ ಹಾಗೆ ಕ್ಲೀನಿಂಗು ಹಾಗೆ ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ವ್ಲಾಗು ಭಾನುವಾರದ ವ್ಲಾಗ್ ಆಗಿರುತ್ತೆ. ಡೇ ಹೇಗಿರುತ್ತೆ ಏನು ಅಂಥೇಳಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ಇವತ್ತಿನ ಡೇದು ವ್ಲಾಗು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಹಬ್ಬಕ್ಕೆ ಹೆಂಗೆ ಕ್ಲೀನು, ಹಾಗೆ ಆಯುಧ ಪೂಜೆಗೆ ಮತ್ತು ದೀಪಾವಳಿಗೆ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂಥೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗೈತೆ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ದಸರಾಗೆ ನಾವು ಆಯುಧ ಪೂಜೆ ಮಾಡಿಲ್ಲ, ಯಾಕಂದರೆ ಟ್ರಿಪ್ ಹೋಗಿದ್ವಲ್ಲ, ಹಾಗೆ ಡ್ರೈವರ್ಗಳು ರಜೆ ತಗೊಂಡಿದ್ರು. ಸೊ ಹಾಗಾಗಿ ನಾವು ದೀಪಾವಳಿಗೆ ಮಾಡ್ಕೊಳ್ಳೋಣ ಅಂಥೇಳಿ ದೀಪಾವಳಿಗೆ ಮಾಡ್ತಾಯಿದ್ವಿ. ಸೋಮವಾರ 3 ಗಂಟೆ ಮೇಲೆ ಅಮಾವಾಸ್ಯೆ ಇದೆ, ಚೆನ್ನಾಗಿದೆ ಟೈಮು ಅಂತ ಹೇಳಿದ್ರು. ನಾಳೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತೇ ಕ್ಲೀನಿಂಗೆಲ್ಲ ಮಾಡ್ಕೊತಾ ಇದ್ದೀನಿ. ಲಕ್ಷ್ಮಿ ಹಬ್ಬಕ್ಕೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಅವಾಗವಾಗ ವಾರ 15 ದಿನಕ್ಕೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಸೊ ಅಷ್ಟೊಂದೇನು ಗಲೀಜೇನಿರಲ್ಲ. ಜೀರಿಗೆ, ಮೆಣಸು ಮತ್ತು ಇದು ಚಿಲ್ಲಿ ಪೌಡ್ರು ಇದೆಲ್ಲ ಹಾಕೊಳೋದಕ್ಕೆ ಇದೊಂದು ಪ್ರಾಡಕ್ಟ್ ತೊಗೊಂಡೆ. ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಇದು ಸುಮಾರು ಒಂದು 2 ವರ್ಷ ಆಯಿತು. ಇದೊಂದು ಪ್ರಾಡಕ್ಟ್ ಇರೋದ್ರಿಂದ ಜಾಗ ಸೇವ್ ಆಗುತ್ತೆ, ಹಾಗೆ ನೀಟಾಗಿ ಒಂದು ಕಡೆ ಕೈಗೆ ಬೇಗ ಸಿಗುತ್ತೆ. ಸೊ ಹಾಗಾಗಿ ಇದು ಎಲ್ಲ ಐಟಮ್ ಒಂದೇ ಇದರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ನೀಟಾಗಿ ತೊಳೆದು ಹಾಗೆ ಒರೆಸಿ ಇಡ್ತಾಯಿದ್ದೀನಿ. ಹಾಗೆ ಉಪ್ಪು ಜಾರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡಬೇಡ್ರಿ. ಉಪ್ಪು ಈ ಥರ ಪಿಂಗಾಣಿ ಇದರಲ್ಲಿ ಸ್ಟೋರ್ ಮಾಡಿಡಿ, ಒಳ್ಳೆಯದು. ಪ್ಲಾಸ್ಟಿಕ್ದಲ್ಲಿ ಸ್ಟೋರ್ ಮಾಡಿಟ್ಟು ಇಡೋದ್ರಿಂದ ಉಪ್ಪು ಸಾಲಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಿಂಗಾಣಿ ಇದರಲ್ಲಿ ಹಾಕಿಡೋದಕ್ಕೆ ಟ್ರೈ ಮಾಡಿ. ಎಣ್ಣೆ ಬಾಟ್ಲು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ. ಸರಿ ಇಲ್ಲ ಜಿಡ್ಡು ತುಂಬ ಜಿಡ್ಡು ಐತೆ ಅಂದರೆ ಉಜ್ಜಕ್ಕಂತ ಸಿಕ್ಕಾಬಿಡ ಕಷ್ಟ. ಹಾಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆ ಪಿಂಗಾಣಿಗೆಲ್ಲ ಉಪ್ಪೆಲ್ಲ ಸ್ಟೋರ್ ಮಾಡಿಟ್ಟ. ಹಾಗೆ ಎಣ್ಣೆನೂ ಅಷ್ಟೇ, ಎಣ್ಣೆನೂ ಸ್ವಲ್ಪ ಇದು ಖಾಲಿ ಆಗಿತ್ತು. ಹಾಗೆ ಅದೆಲ್ಲ ಒರೆಸ್ಕೊಂಡು ಹಾಗೆ ಅದಕ್ಕೂ ಸ್ವಲ್ಪ ಎಣ್ಣೆ ಎಲ್ಲ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಗೆ ಟೈಲ್ಸ್ ಮೇಲೆ ಇಟ್ಟರೆ ಜಿಡ್ಡಾಗಿ ಇರುತ್ತೆ ಅಂಥೇಳಿ ಈ ಥರ ಬೌಲ್ಗೆ ನಾನೊಂದು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಎರಡೂ ಇಟ್ಕೊತೀನಿ. ಯಾಕಂದರೆ ಅವಾಗವಾಗ ಒಂದು 15 ದಿನಕ್ಕೆ ಒಂದ್ಸತಿ ಈಗ ಪೇಪರ್ ಚೇಂಜ್ ಮಾಡ್ಕೊತಾ ಇದ್ರೆ ನೀಟಾಗಿರುತ್ತೆ. ಹಾಗೆ ತುಪ್ಪನೂ ಅಷ್ಟೇ ಎಲ್ಲ ಇಟ್ಕೊತೀನಿ ನಾನು ಕೈ ಸಿಕ್ಕಂಗೆ. ಆಲ್ರೆಡಿ ತುಪ್ಪ ಇತ್ತು, ಇದೆರಡೂ ನೀಟಾಗಿ ಇಟ್ಕೊಂಡೆ. ಹಾಗೆ ಮಸಾಲೆ ಐಟಮ್ ಎಲ್ಲ ಒಂದೊಂದು ಖಾಲಿಯಾಗಿತ್ತು, ಎಕ್ಸ್ಟ್ರಾ ತಂದು ಇಟ್ಕೊಂಡಿರ್ತೀನಿ. ಕರಿಯೋದಕ್ಕೆ ಹಾಕ್ಕೊತೀನಿ. ಸೊ ಜೀರಿಗೆ ಇದೆಲ್ಲ ಖಾಲಿಯಾಗಿತ್ತು, ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಅದರ ಜಾಗಕ್ಕೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ವೀಡಿಯೋಗಳನ್ನ ಮ್ಯೂಸಿಕ್ ಎಡಿಟ್ ಮಾಡಿ ಲಿಪ್ಸಿಂಕ್ ಮಾಡಿ ನಾನು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸುಮಾರು ವರ್ಷ ಆಗಿತ್ತು, ಆದರೆ ವೀಡಿಯೋಗಳು ಮಾಡೋಕ್ಕೆ ಭಯ ಆಗ್ತಿತ್ತು, ಹೇಗೆ ಬರುತ್ತೋ ಏನೋ ಅಂಥೇಳಿ. ಹಾಗೆ ನೋಡೋಣ, ನಾನು ಕೂಡ ಟ್ರೈ ಮಾಡೋಣ, ಎಲ್ಲರೂ ಮಾಡ್ತಾರೆ, ನಾನು ಟ್ರೈ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಯಾರಾದ್ರೂ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಹೋಗ್ತಾ ವೀಡಿಯೋಗಳು ಮಾಡ್ತಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತ, ಯಾಕಂದರೆ ನನಗೂ ಇವಾಗ ಹೊಸ್ತಲ್ಲ. ಸೊ ನೆಕ್ಸ್ಟ್ ಮಾಡ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಕೆಲವೊಂದು ಗೊತ್ತಿರೋ ಟಿಪ್ಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಡೇ ವ್ಲಾಗ್ ಹೇಗಿರುತ್ತೆ, ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂಥೇಳಿ ವ್ಲಾಗ್ ಮಾಡ್ತಾ ಇರ್ತೀನಿ. ನನಗೆ ಯಾಕಂದರೆ ಸ್ವಲ್ಪ ಟೈಮ್ ಇಲ್ಲ, ಹಾಗಾಗಿ ವೀಡಿಯೋಗಳು ಇದು ಮಾಡೋಕ್ಕಾಗ್ತಿಲ್ಲ. ಎಡಿಟ್ ಮಾಡಬೇಕು, ಇದೆಲ್ಲ ಸ್ವಲ್ಪ ಕೆಲಸ ಇರುತ್ತಲ್ಲ, ಹಾಗೆ ವೀಡಿಯೋ ಮಾಡಿ ಹಾಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಎಡಿಟ್ಗಳು ಮಾಡಬೇಕು, ಟೈಮ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಇದು ಭಾನುವಾರದ ವೀಡಿಯೋ. ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತಲ್ಲ, ಹಾಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಾಗೆ ಮಾರ್ನಿಂಗ್ ಮಂಡೇ ಇದು ಮಾಡ್ಕೊಳ್ಳೋಣ, ಮಂಡೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಓವನ್ ಮೇಲೆ ಬಟ್ಟೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಜಿಡ್ಡು ಕೂತ್ಕೊಂಡ್ರೆ ಅದು ಕ್ಲೀನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಟ್ಟೆ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಅದರ ಜಾಗಕ್ಕೆಲ್ಲ ಇಟ್ಟೆ. ಹಾಗೆ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ.
ಇನ್ನು ಅಷ್ಟೊಂದೇ ಜಿಡ್ಡಿರಲಿ, ಯಾಕಂದರೆ ಅವಾಗ ಕ್ಲೀನ್ ಮಾಡಿ ನಾನ್ ವೆಜ್ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ನಾನು ವೀಕ್ಲಿ 1 ಡೇ ಆದರೂ ಕ್ಲೀನ್ ಮಾಡ್ಕೊತೀನಿ, ಅಷ್ಟೊಂದೇನು ಇದಿರಲಿಲ್ಲ. ನೈಟ್ ಮನ್ಗೊಳಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಮನ್ಕೊತೀನಿ, ಬೆಳಗ್ಗೆ ಎದ್ರೆ ಫ್ರೆಶ್ ಆಗಿರುತ್ತೆ. ಹಾಗೆ ಪಾತ್ರೆನೂ ಅಷ್ಟೇ, ನೈಟ್ ಟೈಮ್ ಪಾತ್ರೆ ಇಡೋಕೆ ಹೋಗ್ಬೇಡ್ರಿ, ನೀಟಾಗಿ ಅವಾಗ ತೊಳ್ಕೊಬಿಡಿ. ಪಾಪ ಕೆಲಸ ಕಾರ್ಯಕ್ಕೆ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ನೈಟ್ ಪಾತ್ರೆ ಇಟ್ಕೊಬೇಡಿ, ತೊಳ್ಕೊಳೋದಕ್ಕೆ ಟ್ರೈ ಮಾಡಿ. ಹಾಗೆ ನಾನು ಸ್ಟವ್ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಬಿಸಿನೀರಿಗೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಪಾತ್ರೆ ತೊಳೋ ಲಿಕ್ವಿಡ್ ಬರುತ್ತಲ್ಲ, ಅದು ಸ್ವಲ್ಪ ಸೋಡಾ ಸ್ವಲ್ಪ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಜಿಡ್ಡೆಲ್ಲ ಬೇಗ ಕ್ಲೀನ್ ಆಗುತ್ತೆ ಅಂತೇಳಿ ಅದು 3 ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ನಂಗೆ ಸ್ಕೂಲ್ಗೆ ಹೋಗಿ ಪ್ರಿಪ್ರೇಷನ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಅದಕ್ಕೆ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ಟವೆಲ್ಲ ಕ್ಲೀನ್ ಮಾಡಿ ಮನ್ಕೊತೀನಿ ನಾನು. ಸ್ಟವ್ ಕೆಳಗಡೆ ಎಲ್ಲ ಹಾಲು ಅದೆಲ್ಲ ಉಕ್ಕಿರುತ್ತಲ್ಲ, ಅದೆಲ್ಲ ನೀಟಾಗಿ ಮಾಡಿಕೊಂಡೆ ಕಾಕ್ರೋಚ್ಗಳು ಬರಲ್ಲ. ಫೈನಲಾಗಿ ಅಡುಗೆ ಮನೆ ಎಲ್ಲ ನೀಟಾಯಿತು. ಹಾಗೆ ಸೋಪ್ ಇಟ್ಕೊಳೋ ಜಾಗನ ಕೂಡ ಕ್ಲೀನಾಗಿ ಅದು ತೊಳೆದು ಇಟ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಅಲ್ಲಿ ಪಾಚಿ ಕಟ್ಟಿರೋ ಥರ ಇರುತ್ತೆ, ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಾಗೆ ಫೈನಲಾಗಿ ಅಡುಗೆ ಮನೆ ಆಯಿತು. ಅಡುಗೆ ಮನೆ ಚಿಕ್ಕದು ಆದರೆ ಚೊಕ್ಕವಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ನೀಟ್ ಇಟ್ಕೊಳಕ್ಕೆ ನನ್ನ ಕೈಲಿ ಆದಷ್ಟು ನೀಟಾಗಿ ಇಟ್ಕೊತೀನಿ. ಹಾಗೆ ಹಾಲಲ್ಲಿ ಸೋಫಾ ಕವರು, ದಿವಾನ ಕವರೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದೆಲ್ಲ ಹೋದರೆ ಹಾಗೆ ಅದಕ್ಕೆಲ್ಲ ಹಾಕಿ ಹಾಗೆ ಗುಡ್ಸು ಒರೆಸ್ಕೊಳ್ಳೋಣ. ಮನೆಯೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಡೇ ನೀಟಾಗಿ ಒರೆಸ್ಕೊಳಕ್ಕೆ ಸರೋಗುತ್ತೆ. ಸುಮ್ಮನೆ ಹಂಗೆ ಇವತ್ತು ಲೈಟಾಗಿ ಹಂಗೆ ಒರೆಸ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಇಲ್ಲಿ ಕೆಳಗಡೆ ಎಲ್ಲ ಗಲೀಜಾಗಿತ್ತು. ಸೊ ಗುಡ್ಸು ಹಾಗೆ ಬಾಗಿಲು ಮತ್ತು ಕಿಟಕಿಗಳೆಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಆಗೋದ್ರಲ್ಲಿ 5:30 ಆಗೋಯ್ತು. ಹಾಗೆ ರೂಮು ಮತ್ತು ಹಾಲು ಕಸ ಗುಡಿಸ್ಕೊತಾ ಇದ್ದೀನಿ. ಹಾಗೆ ಮನೆ ಒರೆಸ್ಕೊಬಿಡೋಣ ಅಂಥೇಳಿ ಇದು ಒರೆಸ್ಕೊಂಡು ರೂಮ್ಸು ಮೈನ್ ಡೋರ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರೆಶ್ ಅಪ್ ಆಗೋಣ, ಸ್ನಾನ ಮಾಡಿಕೊಂಡು ಸ್ವಲ್ಪ ಪೂಜೆ ಸಾಮಾನೆಲ್ಲ ತರೋದಿತ್ತು, ಆಯುಧ ಪೂಜೆಗೆ ಮತ್ತು ದೀಪಾವಳಿಗೆ. ಹಾಗೆ ಪೂಜೆ ಸಾಮಾನು ತೊಗೊಂಡ್ಬಿಡೋಣ ಅಂಥೇಳಿ 6:37 ಆಗಿತ್ತು ನಾವು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಹೋಗೋದ್ರಲ್ಲಿ. ಸೊ ಹಾಗೆಲ್ಲ ತೊಗೊಂಬಂದ್ಬಿಡೋಣ ಅಂಥೇಳಿ ಹೊರಟ್ವಿ. ಇಲ್ಲೇ ಸಾರಕ್ಕಿಲಿ ಪೂಜೆ ಸಾಮಾನು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಡಿಮಾರ್ಟ್ಗೆ ಹೋಗೋದಿತ್ತು, ಅಲ್ಲಿ ಸ್ವಲ್ಪ ರೇಷನ್ ತೊಗೊಂಡು ಹಾಗೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಳೋಣ ಅಂಥೇಳಿ. ಆ ಗಿಫ್ಟ್ಸ್ ಎಲ್ಲ ಯಾರಿಗೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ನಮ್ಮಲ್ಲೇ ಆಯುಧ ಪೂಜೆ ಹೇಗೆ ಮಾಡ್ತೀವಿ ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋಲ್ಲೂ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಮನೆಗೆ ಹೋಗಿ ಊಟ ಮಾಡಿ ತಂದಿರೋ ಐಟಮ್ ಎಲ್ಲ ಎತ್ತಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ಮಾರ್ನಿಂಗು ಆಯುಧ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ವ್ಲಾಗು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.